ಶೋಭಾ ಕರಂದ್ಲಾಜೆ ಕಾರಿಗೆ ದ್ವಿಚಕ್ರ ವಾಹನ ಡಿಕ್ಕಿ ಸವಾರ ಗಂಭೀರ ಗಾಯ, ಆಸ್ಪತ್ರೆಯಲ್ಲಿ ಸಾವು. ಕೆಆರ್ಪುರದ ಪ್ರಕಾಶ್ 35 ವರ್ಷ ಸಾವನ್ನಪ್ಪಿದ ದ್ವಿಚಕ್ರ ವಾಹನ ಸವಾರ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ನಿಂತಿದ್ದ ಕಾರಿನ ಡೋರ್ ಓಪನ್ ಮಾಡಿದಾಗ ಹಿಂಬದಿಯಿಂದ ಬಂದ ದ್ವಿಚಕ್ರ ವಾಹನ. ಕೆಆರ್ಪುರದ ಗಣೇಶ ದೇವಸ್ಥಾನದ ಬಳಿ ಘಟನೆ. ಕೆಆರ್ಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು, ಚಿಕಿತ್ಸೆ ಫಲಿಸದೆ ಸಾವು. ಕಾರು ಅಪಘಾತದಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರಕಾಶ್ ಸಾವನ್ನಪ್ಪಿದ್ದಾರೆ. ಜನಕ್ಕಾಗಿ ಅವಘಡ ಸಂಭವಿಸಿದೆ. ಅವರ ಕುಟುಂಬದ ಜೊತೆ ನಾವಿದ್ದೀವಿ, ಎಲ್ಲ ಸವಲತ್ತನ್ನ ಮಾಡಿಕೊಡ್ತೇವೆ. ಅಪಘಾತವಾದ ಕಾರ್ ನನ್ನದೇ ಎಂದ ಶೋಭಾ ಕರಂದ್ಲಾಜೆ. ನಮ್ಮ ಕಾರ್ಯಕರ್ತರಾದಂಥ ಪ್ರಕಾಶ್ ಅವರ ಆಕ್ಸಿಡೆಂಟ್ ಆಗಿದೆ. ನಾವೆಲ್ಲರೂ ಕೂಡ ರ್ಯಾಲಿಯಲ್ಲಿ ಮುಂದೆ ಹೋಗಿದ್ವಿ. ಕಾರು ರಸ್ತೆಯ ಬದಿಯಲ್ಲಿ ನಿಂತಿತ್ತು. ಆ ಸಂದರ್ಭದಲ್ಲಿ ಅವರು ಬಂದು ಅದಕ್ಕೆ ಹೊಡೆದಿದ್ದಾರೆ, ಬಿಟ್ಟಿದ್ದಾರೆ. ಬಿದ್ದ ಸಂದರ್ಭದಲ್ಲಿ ಬಸ್ಸು ಹರಿದು ಬಿಟ್ಟು ಅವರಿಗೆ ಏಟಾಗಿ, ಇವತ್ತು ಯಾವ ರೀತಿ ಏಟಾಗಿದೆ, ಏನಾಗಿದೆ ಅನ್ನುವಂಥದ್ದನ್ನು ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಮ್ಗೆ ಈಗ ತೊಗೊಂಡೋಗಿದ್ದಾರೆ. ನಾವು ಕೂಡ ಬಂದು ವಿಸಿಟ್ ಮಾಡಿದ್ದೀವಿ. ತಕ್ಷಣ ಪೋಸ್ಟ್ ಮಾರ್ಟಮನ್ನು ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ವೈದ್ಯಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಆದರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ರೀತಿ, ಯಾವ ಕಾರಣಕ್ಕಾಗಿ ಅವರ ಸಾವಾಯಿತು, ತಲೆಗೆ ಹೊಡೆದು ಏನಾದರೂ ಸಾವಾಯಿತಾ ಅಥವಾ ಬಿದ್ದು ಸಾವಾಯಿತಾ ಯಾವುದಂತ ಆಚೆ ಬರುತ್ತೆ. ಆದರೆ ನಮಗೆಲ್ಲರಿಗೂ ದುಃಖ ಆಗಿದೆ. ಈ ಸಂದರ್ಭದಲ್ಲಿ ಪ್ರಕಾಶ್ ಅವರು ನಮ್ಮ ಅತ್ಯಂತ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರು. 24 hours ನಮ್ಮ ಜೊತೆ ಇರುವಂಥವರು, ಆ್ಯಂಟೋನಿ ಅವರ ಜೊತೆ ಓಡಾಡಿ ಕೆಲಸ ಮಾಡುವಂಥವರು. ಅವರ ನಿಧನ ಆಗಿರುವಂಥದ್ದು ನಿಜವಾಗ್ಲೂ ನಮಗೆ ದುಃಖ ಆಗಿದೆ. ಅವರ ಕುಟುಂಬದ ಜೊತೆಗೆ ನಾವು ಇದ್ದೀವಿ. ಅವರಿಗೆ ಕುಟುಂಬಕ್ಕೆ ಏನೇನೋ ಪರಿಹಾರವನ್ನು ಕೊಡಬೇಕು ಅಥವಾ ಏನೋ ಅವರಿಗೆ ಅವಶ್ಯಕತೆ ಇದೆ, ಅದೆಲ್ಲವನ್ನು ನಮ್ಮ ಪಾರ್ಟಿ ವತಿಯಿಂದ ನಾವು ಮಾಡ್ತೀವಿ. ಡೋರಿ ತೆಗೆದಾಗ ಬಿದ್ದಿದ್ದಾರೆ. ಬಿದ್ದಾಗ ಬಸ್ ಹರಿದಿದೆ. ಬಸ್ಸು ಹರಿದ ಕಾರಣಕ್ಕಾಗಿ ಅವರು ಈ ಥರ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗುತ್ತೆ ಯಾವ ಭಾಗಕ್ಕೆ ಅವರಿಗೆ ತೊಂದರೆ ಆಗಿದೆ, ಎಫೆಕ್ಟ್ ಆಗಿದೆ ಅಂತ. ಕಾರ್ ಯಾರ್ದು ಮೇಡಮ್? ಅದು ಗಾಡಿ ನಮ್ಮದೇ.